ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಆತ್ಮೀಯವಾಗಿರುವಂಥ ಸುಸ್ವಾಗತ ಸ್ನೇಹಿತರೆ. ಇವತ್ತು ಕನ್ನಡ ಕವಿಗಳ ಪರಿಚಯ ಭಾಗ 2, ಮುಖ್ಯವಾಗಿ 10ನೇ ತರಗತಿಯ ಪಠ್ಯಭಾಗದಲ್ಲಿರುವಂತಹ ಕವಿಗಳ ಪರಿಚಯ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಭಾಗ 1ರಲ್ಲಿ ನೀವು ನಮ್ಮ ಭಾಷೆ ಅಂತಕ್ಕಂತಹ ಪಾಠದೊಳಗೆ ಎಂ ಮರಿಯಪ್ಪ ಭಟ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ಮತ್ತು ಎನ್ ಮೂರ್ತಿರಾವ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಿ, ವ್ಯಾಘ್ರಗೀತೆ ಅನ್ನುವಂಥ ಪಾಠವನ್ನು ಬರೆದಂಥವ್ರು. ಹಾಗಾದರೆ ಈಗ 3ನೇ ಪಾಠ ನೋಡ್ತಾ ಬರೋಣ. ಯಾವುದು ಅಂದರೆ ಭಾಗ್ಯಶಿಲ್ಪಿಗಳು ಎನ್ನುವಂಥ ಪಾಠ ಐತಿ 10ನೇ ತರಗತಿ. ಸೊ ಈ ಒಂದು ಪಾಠದ ಲೇಖಕರು ಯಾರಿ ಅಂತಂದ್ರೆ DS ಜಯಪ್ಪಗೌಡ ಆಗಿರ್ತಾರೆ, ಗೊತ್ತಿರಲಿ. DS ಜಯಪ್ಪಗೌಡ ಅವರ ಪೂರ್ಣ ಹೆಸರು ಕೂಡ ಕೇಳ್ಬೋದು. ಸೊ ಅದು ಕೂಡ ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ. DS ಜಯಪ್ಪಗೌಡ ಅಂದರೆ ಡಿ ದಾರದಹಳ್ಳಿ, ಎಸ್ ಅಂದರೆ ಸುಬ್ಬೇಗೌಡ ಜಯಪ್ಪಗೌಡ ಆಗಿರ್ತಾರೆ. ಇವರೇನಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಅಂತಕ್ಕಂಥ ಸ್ಥಳದಲ್ಲಿ ಜನಿಸಿರ್ತಾರೆ. ಯಾವಾಗ ಅಂತ ಕೇಳಿದರೆ 1947ರೊಳಗೆ, ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷದೊಳಗೆ ಇವರು ಜನಿಸಿರುವಂಥದ್ದು. ಇನ್ನು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಬಹಳಷ್ಟು ಕೃತಿಗಳನ್ನು ರಚನೆ ಮಾಡಿರುವಂಥ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದೊಳಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಇವರ ಪ್ರಮುಖ ಕೃತಿಗಳು ಯಾವುದು ಅಂತ ನೋಡ್ತಾ ಬಂದ್ರಿ ಅಂದರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು. ಈ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಎನ್ನುವಂಥ ಕೃತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡದ, ಗೊತ್ತಿರಲಿ. ಆಮೇಲೆ ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರನವರ ಕಾರ್ಯ ಸಾಧನೆಗಳು, ಇವೆಲ್ಲ ಇವರ ಪ್ರಮುಖ ಕೃತಿಗಳು. ನೀವು ಮುಖ್ಯವಾಗಿ ಇವ್ರದ್ದು ನೆನಪಿಡಬೇಕು ಅಂದ್ರೆ ಹೇಳ್ರಿ, ಒಂದು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಇನ್ನು ಎರಡನೇದಾಗಿ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು. ಈ 2 ಕೃತಿಗಳು ಇವ್ರದ್ದು ಬಹಳ ಇಂಪಾರ್ಟೆಂಟ್, ಇದಿಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೂ ಕೂಡ ಇವರು ಭಾಜನರಾಗ್ಯಾರ. ಇವರು ಅಂತ ಬಂದಾಗ ಇವರು ಪೂರ್ಣ ಹೆಸರು ನೆನ್ಪಿಟ್ಕೊಳ್ರಿ, 2 ಕೃತಿ ಇಂಪಾರ್ಟೆಂಟ್ ಗೊತ್ತಿರಲಿ. ಹಾಗಾದರೆ ನಾವು 4ನೇ ಪಾಠಕ್ಕೆ ಹೋಗೋಣ. 4ನೇ ಪಾಠ ಅಂತ ಬಂದಾಗ ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ್ ಅವ್ರದ್ರಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ಅಂತ ಹೇಳ್ತಾ ಬರ್ತಾರೆ. ನಾವು 4 ಅಕ್ಷರ ಕಲ್ತಿದ್ದೀವಿ ಅಂದ್ರೆ ಅದು ಇವತ್ತಿಲ್ಲ ನಾಳೆ ನಮಗೆ ಏನಪ್ಪ ಅಂದ್ರೆ ಸಹಾಯ ಆಗೇ ಆಗ್ತೈತಿ ಅನ್ನುವಂಥ ಮನೋಭಾವ. ಸೊ ಈ ಕೃತಿಯನ್ನು ಬರೆದಂಥವ್ರು ದೇವನೂರು ಮಹಾದೇವ. ಓಕೆ, ದೇವನೂರು ಮಹಾದೇವ ಏನಿದಾರ್ರಿ, ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎನ್ನುವಂಥ ಸ್ಥಳದೊಳಗೆ 1948ರಲ್ಲಿ ಜನಿಸಿರ್ತಾರೆ ನೋಡ್ರಿ. 1948ರಲ್ಲಿ ಒಬ್ಬ ಅಧ್ಯಾಪಕರು, ಬರಹಗಾರರು, ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರುವಂಥ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂಥವ್ರು. ಓಕೆ, ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಇವರು ಕೂಡ ಬಂಡಾಯ ಮತ್ತು ದಲಿತ ಬಂಡಾಯ ಸಾಹಿತ್ಯ ಅಂತ ನಾವೇನು ಕರಿತಾ ಬರ್ತೀವಿ, ಅದರಲ್ಲಿ ಇವರು ಕೂಡ ಪ್ರಮುಖರು ಅಂತ ಹೇಳ್ತಾ ಬರ್ತೀವಿ. ತಮ್ಮದೇ ಆಗಿರುವಂಥ ಆಡು ಮಾತಿನ ಒಂದು ಶೈಲಿಯೊಳಗೆ ಸಾಕಷ್ಟು ಕೃತಿಗಳು ಕೂಡ ಏನಪ್ಪ ಅಂದ್ರೆ ಕಂಡುಬರ್ತದೆ. ಬಹಳಷ್ಟು ಅದ್ಭುತವಾಗಿರುವಂಥ ಕವಿ ಅಂತ ಹೇಳ್ತೀವಿ. ಹಾಗಾದರೆ ಇವರ ಕೃತಿಗಳು ಅಂತ ನೀವು ನೋಡುವುದಾಯ್ತು ಅಂತಂದರೆ ಗಮನಿಸ್ಕೊಳ್ರಿ, ದ್ಯಾವನೂರು, ಅವ್ರದೇ ಊರಿನ ಕುರಿತಾಗಿ ಬರಿತಾ ಬರ್ತಾರೆ, ದ್ಯಾವನೂರು ಎನ್ನುವಂಥದ್ದು. ಆಮೇಲೆ ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ. ಓಕೆ, ಎದೆಗೆ ಬಿದ್ದ ಅಕ್ಷರ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಯಾವುದ್ರಿ ಅಂದ್ರೆ ಇವ್ರದ್ದು ಕುಸುಮ ಬಾಲೆ ಎನ್ನುವಂಥ ಈ ಕೃತಿ ಏನಿದೆ ಅಲ್ರಿ, ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿ. ಕುಸುಮ ಬಾಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಐತಿ, ಬಹಳ ಇಂಪಾರ್ಟೆಂಟು. ಆಮೇಲೆ ಒಡಲಾಳ ಎನ್ನುವಂಥ ಕೃತಿ ಏನಿದೆ ಅಲ್ಲ, ಈ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಲಭ್ಯವಾಗಿದೆ. ಒಡಲಾಳ ಎನ್ನುವಂಥ ಕೃತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿನ ಪಡ್ಕೊಂಡದ. ಅಷ್ಟೇ ಅಲ್ಲ ಎದೆಗೆ ಬಿದ್ದಕ್ಷರ ಎನ್ನುವಂಥ ಏನು ಕೃತಿ ಐತಿ, ಈ ಕೃತಿಗೆ VM ಇನಾಮದಾರ್ ಪ್ರಶಸ್ತಿ ಲಭ್ಯವಾಗದ. VM ಇನಾಮದಾರ್ ಪ್ರಶಸ್ತಿ ಕೂಡ ಈ ಕೃತಿಗೆ ಪಡ್ಕೊಂಡಿದ್ದಾರೆ ಅವರು. ಇದಿಷ್ಟು ಗೊತ್ತಿರಲಿರಿ. ಓಕೆ, ಆಮೇಲೆ ನರಬಂಡಾಯ ಎನ್ನುವಂತಹ ಪತ್ರಿಕೆಯನ್ನು ಕೂಡ ಕೆಲ ಕಾಲ ನಡೆಸ್ತಾರೆ. ನರಬಂಡಾಯ ಎನ್ನುವಂಥ ಒಂದು ಪತ್ರಿಕೆ ಇವ್ರದ್ದು. ಈ ಪತ್ರಿಕೆಯನ್ನು ಕೆಲ ಕಾಲ ನಡೆಸ್ತಾರೆ. ಆಮೇಲೆ ಈ ಪತ್ರಿಕೆ ಏನಾಯಿತು, ಮುಂದೆ ಪಂಚಮ ಎನ್ನುವಂಥ ಹೆಸರು ಪಡ್ಕೊಂತು. ಈ ಪತ್ರಿಕೆಗೆ ಏನು ಮಾಡ್ತಾರೆ, ಹೆಸರು ಬದಲಾಯಿಸಿದ್ರು, ಪಂಚಮ ಅಂತೇಳಿ. ಒಂದು ನೆನ್ಪಿಟ್ಕೊಳ್ಳಿ,
ಏನಂತಂದ್ರೆ ನಮ್ಮ ದೇವನೂರು ಮಹಾದೇವರದು ಪತ್ರಿಕೆ ಪಂಚಮ. ಅದೇ ಪಂಚಮ, ನೆಲಸಮ, ಏಕಲವ್ಯ ಅಂತೇಳಿ 3 ನಾಟಕಗಳು ಡಾಕ್ಟರ್ ಸಿದ್ಧಲಿಂಗನವ್ರದ್ದು. ಇದು ಗೊತ್ತಿರಲಿ. ಇನ್ನು ಕುಸುಮ ಬಾಲೆ ಒಳಗೆ ಕೆಲವೊಂದಿಷ್ಟು ಪಾತ್ರಗಳು ಬರ್ತಾವೆ. ಇದ್ರ ಮೇಲೆ ಹಿಂದೆ ಕ್ವಶನ್ ಆಗ್ಯದ. ಯಾವುದು? ಅಕ್ಕಮ್ಮ ಎನ್ನುವಂಥದ್ದು. ಅಕ್ಕಮ್ಮ, ಯಾದೇಗೌಡ, ಕುಸುಮ, ಸೋಮಣ್ಣ, ಚೆನ್ನ, ಇವೆಲ್ಲ ಏನಂದ್ರೆ ಬರುವಂತಹ ಪಾತ್ರಗಳು. ಮತ್ತು ಜ್ಯೋತಮ್ಮಂದಿರ ಅಂತೆಲ್ಲ ಬರ್ತಾವೆ. ಇವೆಲ್ಲ ಕುಸುಮ ಬಾಲಿಯಲ್ಲಿ ಕಂಡುಬರುವಂಥ ಪ್ರಮುಖ ಪಾತ್ರಗಳು ನೋಡ್ರಿ. ಹಿಂದೆ ಅಕ್ಕಮ್ಮ ಕುರಿತಾಗಿ ಯಾದೇಗೌಡನ ಕುರಿತಾಗಿ ಕ್ವಶನ್ಸ್ ಆಗಿದಾವೆ. ಹಾಗಾಗಿ ಇದಿಷ್ಟು ಸ್ನೇಹಿತರೆ ಇವತ್ತಿನ 2 ಕವಿಗಳ ಪರಿಚಯ. ಐ ಥಿಂಕ್ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಮತ್ತು ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ದಿವಸ ಮತ್ತೆ 7 ಕವಿಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈವ್ನಿಂಗ್ ಕ್ಲಾಸಸ್ಗಳು ನಡೀತಾವೆ, ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಧನ್ಯವಾದ. ಇವತ್ತಿನ ದಿನ ಚೆನ್ನಾಗಿರಲಿ.